ಇವತ್ತು ರಾಮನಗರ ದಕ್ಷಿಣ ಜಿಲ್ಲೆನಲ್ಲಿ ಇವತ್ತು ಒಂದು ಪವಿತ್ರವಾದಂಥ ಸರಳ ವಿವಾಹ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಬಡವರಿಗೋಸ್ಕರ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಶಾದಿ ಭಾಗ್ಯ ಅನ್ನುವಂಥ ಒಂದು ಸರಳ ವಿವಾಹ ಅಂತ ಕಾರ್ಯಕ್ರಮವನ್ನು ಬಡವರಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮ ಇವತ್ತು ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ನಂತರ ಅನೇಕ ಬಡವರ ಮಕ್ಕಳು ಈ ಒಂದು ವಿವಾಹದಲ್ಲಿ ಭಾಗಿಯಾಗಬೇಕು, ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆಲ್ಲರೂ ಕೂಡ ಒಂದು ಅನುಕೂಲ ಆಗಬೇಕು ಅಂಥೇಳಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಸರ್ಕಾರ ಕೊಟ್ಟಿರುವಂಥ ಸಂದರ್ಭದಲ್ಲಿ ನಾನು ಬಹಳಷ್ಟು ಬಡವರನ್ನು ನಾನು ಕಂಡಿದ್ದೀನಿ ರಾಮನಗರದಲ್ಲಿ. ಅವರೆಲ್ಲರೂ ಕೂಡ ಈ ಥರ ಪ್ರಯೋಜನವನ್ನು ಪಡಿಬೇಕು, ಈ ಒಂದು ಸರ್ಕಾರ ಕೊಟ್ಟಿರುವಂಥ ಪ್ರಯೋಜನವನ್ನು ಅವರೆಲ್ಲರೂ ಕೂಡ ಪಡೀಲಿ ಅಂಥೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಸರ್ಕಾರ ಇವತ್ತು 50,000 ರೂಪಾಯಿ ಒಂದು ಜೋಡಿಗೆ ಗಂಡು ಹೆಣ್ಣಿಗೆ 50,000 ರೂಪಾಯಿ ಇವತ್ತು ಸರಳ ವಿವಾಹಕ್ಕೆ ಯಾವುದೇ ರೀತಿಯ ದಳ್ಳಾಳಿ ಇಲ್ಲ, ಕಮಿಷನ್ ಇಲ್ಲ, ಮಧ್ಯವರ್ತಿಗಳಿಲ್ಲದೇನೆ ಅವ್ರಿಗೆ 50,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗೆ ಕೊಡ್ತಾ ಇದ್ದಾರೆ. ಒಂದು 15ರಿಂದ 20,000 ಜನಕ್ಕೆ ನಾವು ಇಲ್ಲಿ ಎಲ್ಲರೂ ಸೇರಿದ್ದೀವಿ. ನಾನೊಬ್ಬ ಇದನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ಸಮುದಾಯದ ಮುಖಂಡರೆಲ್ಲ ಸೇರಿ ಅವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಬದುಕು ಕಟ್ಕೊಳ್ಳಿಕ್ಕೆ ಮದುವೆಗೆ ಬೇಕಾದಂಥ ಕೆಲವು ಸಾಮಗ್ರಿಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಒಂದು ಮಂಚ, ಒಂದು ಬೀರು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಹಾಸಿಗೆ, ರಗ್ಗು, ಮ್ಯಾಟ್ರಿಸ್, ಮತ್ತು ಅವ್ರಿಗೆ ಪಾತ್ರೆ ಸಾಮಾನುಗಳು, ಮತ್ತು ಅವ್ರಿಗೆಲ್ಲ ಕಾಲಿಗೆ ಚೈನು, ಮತ್ತು ಹುಡುಗನಿಗೆ ವಾಚ್ ಕೊಡುವಂಥದ್ದು, ಹೆಣ್ಮಗುಗೆ 4 ಜೊತೆ ಬಟ್ಟೆ, ಗಂಡು ಮಗುಗೆ 3 ಜೊತೆ ಬಟ್ಟೆ, ಅವ್ರಿಗೆ ಬೇಕಾದಂಥ ಕಾಲುಂಗುರ, ಕಾಲು ಚೈನು, ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಮಾಡಬೇಕು. ಅವರು ಕೂಡ ನಮ್ಮಂಗೆ ಒಂದು ರೀತಿಯಲ್ಲಿ ಸಂತೋಷವಾಗಿ ಇರಬೇಕು ಅಂತ ಹೇಳಿ, ಬಡತನ, ನಾವು ಬಡವರು ಅನ್ನುವಂಥ ಭಾವನೆ ಅವ್ರು ಮೂಡಬೇಡ್ದು, ಅವರೆಲ್ಲರೂ ಕೂಡ ಸಮಾನರು ಅಂಥೇಳಿ ಒಂದು ಭಾವನೆ ಬರಲಿ ಅಂಥೇಳಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಸರಳ ವಿವಾಹವನ್ನು ಮಾನ್ಯ ಮುಖ್ಯಮಂತ್ರಿಯವರು ಏನೋ ಬಡ್ಜೆಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಖಾದರ್ ಸಾಹೇಬರು, UT ಖಾದರ್ ಸಾಹೇಬರು ಸ್ಪೀಕರ್ ಬರ್ತಾ ಇದ್ದಾರೆ, ಜಮೀರ್ ಸಾಹೇಬರು ಬರ್ತಾ ಇದ್ದಾರೆ, ರಹೀಂ ಸಾಹೇಬರು ಬರ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ನಮ್ಮ ಶಾಸಕರಾದಂಥ ರಿಜ್ವಾನ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಅಧಿಕಾರಿಗಳು, ಯಾಕಂದರೆ ಇದು ಸರ್ಕಾರಿ ಕಾರ್ಯಕ್ರಮ, ಇದು ಮದುವೆ ಸರ್ಕಾರಿ ಕಾರ್ಯಕ್ರಮ, ಇದು ನಾವೆಲ್ಲರೂ ನಿಂತು ಮಾಡ್ತಾ ಇದ್ದೀವಿ. ನಾನು, ನಮ್ಮ ಕೌನ್ಸಿಲರ್ಗಳು, ನಮ್ಮ ಸಮುದಾಯದ ಮುಖಂಡರುಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ. ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರ್ತಾ ಇದ್ದಾರೆ, CEO ಬರ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು, ಮತ್ತು ಬೇರೆ ಇರುವಂಥ ಎಲ್ಲ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇರ್ಬೋದು, ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಸಿರಿಕಲ್ಚರ್, ಎಲ್ಲ ಇಲಾಖೆಗಳಿಗೂ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮ ಆಹ್ವಾನ ಕೊಟ್ಟಿದ್ದೀವಿ. ನಮ್ಮ ಮಕ್ಕಳ ಮದುವೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಅವರೆಲ್ಲರೂ ಕೂಡ ಎಲ್ಲ ರೀತಿಯಾದಂಥ ಸವಲತ್ತುಗಳು ಈಗಾಗಲೇ ಎಲ್ಲ ಬಂದಿದೆ. ನಾನು ಡಿಸ್ಪ್ಲೇ ಮಾಡೋಕ್ಕೂ ಹೇಳಿದೆ, ಏನೆಲ್ಲ ನಾವೆಲ್ಲ ಕೊಡ್ತಾ ಇದ್ದೀವಿ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಮದುವೆಗಾಗಲಿ ನಾವೆಲ್ಲ ಏನೆಲ್ಲ ಮಾಡ್ತಾ ಇದ್ದೆಲ್ಲ ಇಲ್ಲೇ ಒಂದು ಮಾಡೆಲ್ ಮಾಡಿ ತೋರಿಸಿ ಅಂತ ಹೇಳಿದೆ. ಸ್ವಲ್ಪ ತಡ ಆಗಿದೆ, ಅದನ್ನೆಲ್ಲವೂ ಸಾಯಂಕಾಲ ಎಲ್ಲ ಜೋಡಿಸಿ ಮತ್ತೊಮ್ಮೆ ನಿಮ್ಗೆಲ್ಲರೂ ಕೂಡ ನಾನು ಕೂಡ ನಿಮ್ಮನ್ನೆಲ್ಲ ಆಹ್ವಾನ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನಾನ್ ವೆಜ್ಜನ್ನೇ ಮಾಡೋದು, ಎಲ್ಲರೂ ಬಿರಿಯಾನಿ ಕಬಾಬೇನೆ ಎಲ್ಲ ವೆಜ್ಜು ಮಾಡಿದ್ದೀವಿ. ಕೆಲವ್ರಿಗೆ ಇರೋ ಮನೆ ಇಲ್ಲ ಪಾಪ, ಅವ್ರಿಗೆಲ್ಲ ಮದುವೆ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ. ನಾನು ನೋಡ್ತಾ ಇದ್ದೀನಿ, ಒಂದು 3 ದಿವಸದಿಂದ ನಾನೇ ಯಾವಾಗ ನನ್ನ ಏರಿಯಾಗೆ ನನ್ನ ಸ್ಟಾಫ್ನವರು, ನಮ್ಮ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಇದನ್ನು ಪ್ರತಿ ವರ್ಷ ಮಾಡೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ಅದಕ್ಕೆ ನಾನು ಸಮುದಾಯದೆಲ್ಲ ಕೈ ಜೋಡಿಸಿದ್ರೆ ಸಾಕು. ನನಗೆ ಹೆಣ್ಮಗುಗೆ 18 ವರ್ಷ ಆಗಬೇಕು, ಗಂಡು ಮಕ್ಕಳಿಗೆ 22 ವರ್ಷ ಆಗ್ಬೇಕಂತ ಇದೆ. ಯಾವುದೇ ರೀತಿ ಈ ಹಿಂದವರೆಲ್ಲ ಯಾರು ಕೂಡ ಮದುವೆ ಆಗಿರಬಾರ್ದು, ವಿಚ್ಛೇದನ ಇರಬಾರ್ದು, ಎಲ್ಲರೂ ಕೂಡ ಡೈವರ್ಸ್ ಕೇಸ್ಗಳು ಇರಬಾರ್ದು. ಮತ್ತೆ ಅವ್ರ ದಾಖಲಾತಿಗಳು, ಆಧಾರ್ ಕಾರ್ಡು, ID ಕಾರ್ಡು, ವೋಟಿಂಗ್ ಕಾರ್ಡು, ರೇಷನ್ ಕಾರ್ಡ್ಸು, ಏನೆಲ್ಲ ಬೇಕೋ ಅದನ್ನೆಲ್ಲವೂ ಕೂಡ, ಒಂದಿಷ್ಟು ಆರ್ಮ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ಸು, ಇನ್ಕಮ್ ಸರ್ಟಿಫಿಕೇಟ್ಸು, ಏನೆಲ್ಲ ದಾಖಲಾತಿಗಳು ಬೇಕು, ಒಂದು ಇದಿದೆ, ಅಂಶ ಇದೆ. ಆ ಅಂಶನ ಸ್ಯಾಟಿಸ್ಫೈ ಮಾಡ್ಬೇಕು ಅವ್ರು ಎಲ್ಲರೂ ಕೂಡ.
ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.